ಕಳೆದ ಕೆಲವು ದಿನಗಳಿಂದ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಇದೀಗ ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ DCM ಆದಂತಹ ಈಶ್ವರಪ್ಪನವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಈಗ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಿದೆ. ಈ ಬೆಳವಣಿಗೆಗಳ ಜೊತೆಗೆ ಈಶ್ವರಪ್ಪನವರು ಕೂಡ ಬಿಜೆಪಿಗೆ ಮತ್ತೆ ವಾಪಸ್ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಏನು ಹೇಳ್ತೀರಾ? ನನ್ನ ರಾಜಕೀಯ ಜೀವನ ಆರಂಭ ಆಗಿದ್ದು ಹುಟ್ಟಿದ್ದು ಬಿಜೆಪಿಯಿಂದನೇ, ನಾನು ಸಾಯೋದು ಬಿಜೆಪಿಯಲ್ಲೇ. ಆದರೆ ಈಗ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಪರಿಸ್ಥಿತಿ, ನಡವಳಿಕೆ, ರಾಜ್ಯದ ಅನೇಕ ನಮ್ಮ ಕಾರ್ಯಕರ್ತರಿಗೆ, ಹಿರಿಯರಿಗೆ ತುಂಬ ನೋವಿದೆ. ಇದು ಕೇಂದ್ರ ನಾಯಕರು ಗಮನಿಸಿ ಇದನ್ನು ಶುದ್ಧೀಕರಣ ಮಾಡೋಂಥ ಪ್ರಯತ್ನದಲ್ಲಿ ಅವರೆಲ್ಲ ಗಮನ ಹರಿಸಿದ್ರೆ ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ಬೋದು. ಹಾಗೆ ಅಲ್ಲಿ ತನಕ ನಾನು ಬಿಜೆಪಿಗೆ ಹೋಗಲ್ಲ. ಸರ್, ಇದೀಗ ಈಶ್ವರಪ್ಪನವರು ಮತ್ತೆ ಬಿಜೆಪಿಗೆ ವಾಪಸ್ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಯಾಕೆ ಬರ್ತಿದೆ ಅಂದರೆ, ನೀವು ಮೊನ್ನೆ ರಾಘವೇಂದ್ರ ಅವರ ಮಗನ ಮದುವೆಯಲ್ಲಿ ಕಾಣಿಸ್ಕೊಂಡ್ರಿ. ಈ ಒಂದು ಸಂದರ್ಭದಲ್ಲಿ ಈಶ್ವರಪ್ಪನವರು ಅದೇ ರೀತಿಯಾಗಿ ಯಡಿಯೂರಪ್ಪನವ್ರ ಜೊತೆ ನಿಮ್ಮ ಬಾಂಧವ್ಯ, ಅದೇ ರೀತಿಯಾಗಿ ವಿಜಯೇಂದ್ರ ಅವರ ಜೊತೆ ನಿಮ್ಮ ಬಾಂಧವ್ಯ ಎಲ್ಲವನ್ನ ಕೂಡ ನೋಡಿ ನೀವು ನಿಮ್ಮ ಮಗನ ಜೊತೆ ಕೂಡ ಹೋಗಿದ್ರಿ. ಎಲ್ಲ ಒಂದು ಕಡೆ ಮಗನ ರಾಜಕೀಯ ಭವಿಷ್ಯವನ್ನ ಮುಂದಿಡ್ತಾ ಇದ್ದಾರಾ ಈಶ್ವರಪ್ಪನವರು ಅನ್ನುವಂಥ ಚರ್ಚೆಗಳು ಕೂಡ. ಯಡಿಯೂರಪ್ಪನವ್ರದ್ದು ನಂದು ಸ್ನೇಹ ವಿಶ್ವಾಸ ಕಳೆದ 40 ವರ್ಷದಿಂದ ನಡೀತಾ ಇದೆ. ನಾನು ಅವರು ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಆಗಿದ್ವಿ. ನಮ್ಮ ಮನೇಲಿ ನಡೆಯೋಂಥ ಎಲ್ಲ ಮದುವೆಗಳು, ಶುಭ ಕಾರ್ಯಗಳು ಅವರು ಬಂದೋಗಿದ್ದಾರೆ. ಅವ್ರ ಮೇಲೆ ನಡೆಯೋಂಥ ಎಲ್ಲ ಮದುವೆಗಳಿಗೂ ಕೂಡ ನಾನು ಹೋಗ್ಬಿಟ್ಟು ಬಂದಿದ್ದೇನೆ. ಮೊನ್ನೆ ತಾನೇ ನನಗೆ ಆರೋಗ್ಯ ಸರಿ ಇರಬೇಕಾದ್ರೆ ಮನೆ ಯಡಿಯೂರಪ್ಪನವರು ಫೋನಲ್ಲಿ ಮಾತಾಡೋರು, ಹೇಗಿದೆ ಆರೋಗ್ಯ, ಏನು ಅನ್ಕತೆ ಅಂತ. ನನ್ನ ಹುಟ್ಟುಹಬ್ಬಕ್ಕೂ ಕೂಡ ಅವರು ಯಡಿಯೂರಪ್ಪನವರು ಅವ್ರ ಮಗ ರಾಘವೇಂದ್ರ ಇಬ್ಬರು ಕೂಡ ಅವ್ರ ಫೋಟೋಗಳು ಹಾಕೊಂಡು ಶುಭಾಶಯಗಳು ಕೂಡ ಕೋರಿದ್ರು. ರಾಘವೇಂದ್ರನೇ ಸ್ವತಃ ನಮ್ಮ ಮನೆಗೆ ಬಂದು ಅವ್ರ ಮಗನ ಮದುವೆ ನೀವು ಬರಬೇಕು ಅಂತ ಲಗ್ನ ಪತ್ರಿಕೆ ಕೊಟ್ಟು ಹೋದರು. ಹಾಗಾಗಿ ನಾನು ಮದುವೆಗೆ ಹೋಗಿದ್ದು ಹೌದು. ಮದುವೆಗೆ ಹೋಗಿದ್ದು ಬೇರೆ ಬೇರೆ ವಿಚಾರಗಳಿಗೆ ಹೋಗಿದ್ದು, ವಿಶ್ವಾಸ ಪ್ರೀತಿ ಬೇರೆ, ರಾಜಕಾರಣ ಬೇರೆ. ಅಲ್ಲಿ ಹೋಗಿದ್ವಿ ಅನ್ನೋಂಥ ಒಂದೇ ಕಾರಣಕ್ಕೆ ಪತ್ರಿಕೆಗಳಲ್ಲಿ, ಟಿ ವಿನಲ್ಲಿ ಈಶ್ವರಪ್ಪನವರು ಬಿಜೆಪಿಗೆ ಹೋಗೋದಕ್ಕಲ್ಲಿ ಪ್ರಯತ್ನ ನಡೆಸ್ತಾ ಇದ್ದಾರೆ, ಹಾಗೆ ಹೀಗೆಲ್ಲ ಬಂದಿದೆ. ಅವ್ರ ಯೋಚನೆ, ನಾನು ಅದ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಿದ್ರೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಹೇಳಿದ್ನಲ್ಲ, ಯಾವ ಕಾರಣಕ್ಕೂ ಸದ್ಯಕ್ಕೆ ನಾನು ಬಿಜೆಪಿಗೆ ಹೋಗಲ್ಲ, ಇದು ತುಂಬ ಸ್ಪಷ್ಟ. ಸರ್, ಅದೇ ರೀತಿಯಾಗಿ ನೀವು ಕೂಡ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ, ಶುದ್ಧೀಕರಣ ಆಗಬೇಕು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದೀರಾ. ಇದೀಗ ರೆಬಲ್ ನಾಯಕರು ಅಂತ ಏನಿದ್ದಾರೆ ಅಂದರೆ ಯತ್ನಾಳ್ ಟೀಮ್ ಏನಿದ್ದಾರೆ ಅವರು ಕೂಡ ಇದೇ ನಿಲುವು. ಸೊ ಇಬ್ಬರದು ಒಂದೇ ನಿಲುವರಾಗಿರೋದ್ರಿಂದ ನೀವು ಅಂದರೆ ಯತ್ನಾಳ್ ಉಚ್ಚಾಟನೆ ಬಳಿಕ ಆಗಿರ್ಬೋದು, ರೆಬಲ್ ನಾಯಕರ ಚಟುವಟಿಕೆಗಳಾಗಿರ್ಬೋದು, ಎಲ್ಲವನ್ನ ಕೂಡ ನೋಡಿದ್ರೆ ಈಶ್ವರಪ್ಪನವರು ಕೂಡ ರೆಬಲ್ ನಾಯಕರ ಜೊತೆ ಹೋಗ್ತಾರೆ, ಸೇರ್ತಾರೆ ಅಂತ ಮಾತುಗಳು ಹರಿದಾಡ್ತಾ ಇತ್ತು. ಇದ್ರ ಬಗ್ಗೆ ನೀವು ಸ್ಪಷ್ಟನೆ ಕೊಡೋದಾದರೆ? ನಾನು ಯಾವುದೇ ರೆಬಲ್ ನಾಯಕರ ಅವರವ್ರ ಉದ್ದೇಶ ಬೇರೆ, ಅವರೆಲ್ಲರೂ ಯಾಕೆ ರೆಬಲ್ ಆಗಿದ್ದಾರೆ ಅಂತ ಅವ್ರವ್ರಿಗೆ ಗೊತ್ತು. ನಾನು ಹೇಳಿದ್ನಲ್ಲ, ಹಿಂದುತ್ವದ ವಿಚಾರಗಳು ಬಂದಂಥ ಈ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ನಾನು ಹಿಂದೆ ಮುಂದೆ ನೋಡಲ್ಲ. ಹಿಂದುತ್ವದ ವಿಚಾರಕ್ಕೆ ಇವತ್ತು ಜಾತಿ ಕಡೆ ತಿರುಗಿಂದ ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ನೋವಾಗಿದೆ ನನಗಿಲ್ಲ ಅಂತ ನಾನು ಹೇಳಲ್ಲ. ಇದೆಲ್ಲ ನಾನು ಯಾವ ರೆಬಲ್ಸ್ ಜೊತೆಗೂ ಹೋಗಿಲ್ಲ, ಹೋಗೋದು ಯೋಚನೆ ನನಗಿಲ್ಲ. ಸರ್, ಅಂದರೆ ನಿಮ್ಮಿಬ್ಬರ ನಿಲುವು ಕೂಡ ಒಂದೇ, ಕುಟುಂಬ ರಾಜಕಾರಣ ಆಗಿರ್ಬೋದು, ಹೊಂದಾಣಿಕೆ ರಾಜಕೀಯ ಆಗಿರ್ಬೋದು. ನೀವು ಕೂಡ ಈ ಒಂದು ಹೊಂದಾಣಿಕೆ ರಾಜಕೀಯ ಬಗ್ಗೆ ತಿರುಗಿ ಬಿದ್ದಿದ್ರಿ, ಅಂದರೆ ವಿಜಯೇಂದ್ರ ಅವರು ಹೊಂದಾಣಿಕೆ ರಾಜಕೀಯ ಮಾಡ್ತಿದ್ದಾರೆ ಅನ್ನುವಂಥದ್ದು. ನಾನು ಹೇಳ್ತೀನಲ್ಲ, ಹಂಗಂದ ತಕ್ಷಣ ಬೇರೆ ಪಾರ್ಟಿ ಕಟ್ಟೋದು, ಬೇರೆ ಗುಂಪು ಜೊತೆ ಸೇರ್ಕೋಬೇಕು ಇದನ್ನಿಲ್ಲ. ನಾನು ಹೇಳಿದ್ನಲ್ಲ, ನಾನು ಹುಟ್ಟಿದ ರಾಜಕಾರಣದಲ್ಲಿ ಹುಟ್ಟಿದ್ದೆ ಬಿಜೆಪಿಯಿಂದ, ಸಾಯೋದು ಬಿಜೆಪಿನಲ್ಲೇ, ಇದ್ರಾಗೆ ನನ್ನ ಮನೆ ಇಲ್ಲ. ಅದಕ್ಕೋಸ್ಕರ ಯಾರು ಈ ಕಾಂಗ್ರೆಸ್ನವ್ರು ಬಂದು ಕರೆದ್ರು ನನ್ನ, ಅನೇಕ ಮಂತ್ರಿಗಳು ಬಂದು ನಿಮಗೆ ಆಗಲಿ ನಿಮ್ಮ ಮಗನಿಗಾಗಲಿ ಯಾವುದೇ ಸ್ಥಾನಮಾನಗಳು ಕೊಡ್ತೀವಿ ಬನ್ನಿ ಅಂತ. ನಾನು ಯಾವುದೇ ಪಾರ್ಟಿಗೆ ಹೋಗೋಂಥ ಪ್ರಶ್ನೆ ಇಲ್ಲ. ಬಿಜೆಪಿನೇ ಶುದ್ಧೀಕರಣ ಆಗಬೇಕು ಅಂತ ಅಪೇಕ್ಷೆ ಇರೋದು. ಆ ದಿಕ್ಕಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಅದು ನಡೆದ ನಂತರ ಮುಂದೇನು ಹೋಗಬೇಕು, ಮಾಡಬೇಕು, ಬಿಡಬೇಕು ನೋಡ್ತೀನಿ. ಇನ್ನು ಈಶ್ವರಪ್ಪನವರು ಬಿಜೆಪಿಗೆ ವಾಪಸ್ ಆಗೋಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದಕ್ಕಿಂತ ಬಿಜೆಪಿಯಲ್ಲಿರುವಂತಹ ಕೆಲ ನಾಯಕರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನುವಂಥ, ತಟಸ್ಥ ಬಣದ ನಾಯಕರು ಈಶ್ವರಪ್ಪನವರನ್ನ ಮತ್ತೆ ವಾಪಸ್ ಕರ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು. ನನಗೆ ಯಾರೂ ಸಂಪರ್ಕ ಮಾಡಿಲ್ಲ, ಬಂದು ಬಿಜೆಪಿ ಬಂದು ಸೇರ್ಕೊಳ್ಳಿ ಅನ್ನೋದು ಯಾರೂ ಸಂಪರ್ಕ ಮಾಡಿಲ್ಲ. ಯಾರ್ಯಾರು ಏನೇನು ಪ್ರಯತ್ನ ಮಾಡ್ಕೊಂಡಿರೋ ನನಗೆ ಗೊತ್ತಿಲ್ಲ. ಅದೇ ರೀತಿಯಾಗಿ ನಿನ್ನೆ ಅಷ್ಟೇ ವಿಜಯೇಂದ್ರ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ತಪ್ಪನ್ನು ಒಪ್ಕೊಂಡು ವಾಪಸ್ ಯಾರೇ ಬಂದರೂ ಕೂಡ ಹೋರಾಟ ಮಾಡ್ತೀವಿ ಒಗ್ಗಟ್ಟಾಗಿ ಅನ್ನುವಂಥದ್ದು. ಏನು ತಪ್ಪು ನಾನು ಮಾಡಿದ್ದೀನಿ ಅನ್ನೋದನ್ನು ವಿಜೇಂದ್ರ ಹೇಳಿದ್ರೆ, ಅವರೇನೇನು ತಪ್ಪುಗಳು ಮಾಡಿದ್ದಾರೆ ಅನ್ನೋದು ನಾನು ಹೇಳ್ತೀನಿ. ಆವಾಗ ಈ ಚರ್ಚೆಗಳು ಬರುತ್ತೆ. ತಪ್ಪು ಮಾಡಿದ್ದವರು ಒಪ್ಕೊಂಬಂದ್ಬಿಟ್ರಿ ಅಂತಂತ ಹೇಳಿದ್ರೆ, ನಾನು ಪಕ್ಷದ ಶುದ್ಧೀಕರಣಕ್ಕೆ ಪ್ರಯತ್ನ ನಡೆಸಿದ್ದೀನಿ. ಪಕ್ಷದ ಶುದ್ಧೀಕರಣವು ತಪ್ಪು ಅಂತ ಯಾರು ಹೇಳಿದ್ರೆ ನಾನು ಅದಕ್ಕೇನು ಮಾಡೋಕ್ಕಾಗಲ್ಲ. ಅವರೇನೇನು ತಪ್ಪು ಮಾಡಿದ್ದಾರೆ ಅನ್ನೋಂಥವನ್ನ ಮತ್ತೆ ಬೇಕಾದ್ರೆ ಬಹಿರಂಗ ನಾನು ಹೇಳಬಲ್ಲೆ.
ಸರ್, ಅದೇ ರೀತಿಯಾಗಿ ಇದೀಗ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಅನ್ನುವಂತಹ ವಿಚಾರಗಳು ಚರ್ಚೆಗಳು ಆಗ್ತಾ ಇರುವಂಥದ್ದು. ನಿಮ್ಮ ಪ್ರಕಾರ ಅಂದರೆ ಕೆಲ ಬಣಗಳು ವಿಜೇಂದ್ರ ಅವರೇ ಮುಂದುವರಿಲಿ ಅಂತಾರೆ, ಕೆಲ ಬಣಗಳು ಬೇರೆ ಅವರು ಆಗಲಿ ಅಂತಿದ್ದಾರೆ. ನೀವೇನು ಹೇಳ್ತೀರಾ ಅಂತ? ನಾನು ಈ ಬಿ ಜೆ ಪಿಯಿಂದ ಹೊರಗಡೆ ಇರೋದ್ರಿಂದ ಯಾರಾಗಬೇಕು ಯಾರು ಬಿಡಬೇಕು ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅದು ಆ ಪಕ್ಷಕ್ಕೆ ಸೇರಿದ್ದು, ಆ ಪಕ್ಷದ ನಾಯಕರು ತೀರ್ಮಾನ ತಗೋತಾರೆ. ಓಕೆ ಸರ್, ಈಗ ನೀವು ಬಿಜೆಪಿಗೆ ಮತ್ತೆ ವಾಪಸ್ ಆಗುವಂತಹ ದಿನಗಳು ಮುಂದೆ ನೋಡೋಣ ಅನ್ನುವಂಥ ಮಾತುಗಳನ್ನು ಆಡಿದ್ರಿ. ಅಂದರೆ ಬಿಜೆಪಿಯಲ್ಲೇ ಇರೋದು, ಬಿಜೆಪಿಯಲ್ಲಿ ಹೋಗೋದು ಅನ್ನೋ ಮಾತುಗಳು ಕೂಡ ಹೇಳಿದ್ರಿ. ಆದರೆ ನಿಮ್ಮ ಮಗನ ರಾಜಕೀಯ ಭವಿಷ್ಯ ಹೇಗೆ, ಮುಂದಿನ ದಿನಗಳಲ್ಲಿ ಅವರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ ಅಂತ? ರಾಜಕಾರಣದಲ್ಲಿ ಯಾರ್ಯಾರ ಹಣೆಗೆ ಏನೇನು ಬರೆದಿರುತ್ತೋ ಒಂದು ಹೇಳಕ್ಕೆ ಬರಲ್ಲ. ನೋಡೋಣ, ಅವನು ರಾಜಕಾರಣದಲ್ಲಿ ಮುಂದುವರಿಬೇಕು ಅಂತ ಅವನ ಅಪೇಕ್ಷೆ ಇದೆ. ನರೇಂದ್ರ ಮೋದಿಯವರು ತುಂಬ ಸ್ಪಷ್ಟವಾಗೂ ಹೇಳಿದ್ದಾರೆ, ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಅಂತ. ಆ ದಿಕ್ಕಿನಲ್ಲಿ ಅವನಿಗೇನು ಅವಕಾಶ ಸಿಗುತ್ತೆ ಬಿಡುತ್ತೆ ನನಗೆ ಗೊತ್ತಿಲ್ಲ. ಹಿಂದೆ ನನಗೆ ಪಕ್ಷದಿಂದ ಚುನಾವಣೆ ನಿಲ್ಕೂಡ್ದು ಅಂತ ಸೂಚನೆ ಬಂದಾಗ 2 ನಿಮಿಷ ಯೋಚನೆ ಮಾಡಿದ್ರೆ ನಿಲ್ಲಲ್ಲ ಅಂತ ಒಪ್ಪಿಗೆ ಕೊಟ್ಟು ಪತ್ರ ಕಳಿಸಿದೆ. ಅದಾದ ನಂತರ ಯಡಿಯೂರಪ್ಪನವ್ರ ಹತ್ರ ಮಾತಾಡಿದಾಗ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ರು, ನಿನ್ನ ಮಗನಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಹಾವೇರಿ ಟಿಕೆಟ್ ನಾನು ಕೊಡಿಸ್ತೇನೆ, ನಾನೇ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅಂತ. ಯಾಕೆ ಓಡಾಟ ಮಾಡಿ ಗೆಲ್ಲಿಸ್ಲಿಲ್ಲ, ಯಾಕೆ ಟಿಕೆಟ್ ಕೊಡಲಿಲ್ಲ, ಅನ್ಯಾಯ ಆಯಿತು ಅನ್ನೋದು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈಶ್ವರಪ್ಪನ ಮಗನಿಗೆ ಅನ್ಯಾಯ ಆಗಿದೆ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಏನು ರಾಜಕಾರಣದಲ್ಲಿ ಯಾರು ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ. ಏನು ತೀರ್ಮಾನ ಆಗುತ್ತೋ ಭವಿಷ್ಯದಲ್ಲಿ ನಾನು ಇವತ್ತೇ ಹೇಳಕ್ಕೆ ಬರಲ್ಲ. ಸರ್, ಇವಾಗ ನೀವೇ ತಾನೇ ಹೇಳಿದ್ರಿ, ಅಂದರೆ ಮೋದಿ ಅವರು ಹೇಳಿದ್ದಾರೆ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಅಂತ. ಆದರೆ ಇದು ಯಡಿಯೂರಪ್ಪನವರ ಕುಟುಂಬಕ್ಕೆ ಅನ್ವಯ ಆಗಲ್ವಾ? ಯಾಕಂದರೆ ಒಬ್ಬ ಮಗ MP ಆಗಿದ್ದಾರೆ, ಮತ್ತೊಬ್ಬರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ನನಗೆ ಈ ಪ್ರಶ್ನೆ ಕೇಳಿದ್ರೆ ಇದೇ ವಿಚಾರ ತೊಗೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪೂರ್ಣ ಚರ್ಚೆ ಆಗ್ತಿರೋದು. ಇಡೀ ಕುಟುಂಬ ಅವ್ರ ಕೈಯಲ್ಲಿದೆ, ಯಾಕಿದು ನ್ಯಾಯನಾ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಇದಕ್ಕೆ ಯಡಿಯೂರಪ್ಪನವರು ಅವ್ರ ಕುಟುಂಬದವರು ಅದಕ್ಕೆ ಉತ್ತರ ಕೊಡಬೇಕು, ಇಲ್ಲ ಕೇಂದ್ರ ನಾಯಕರು ಅದಕ್ಕೆ ಏನು ಕ್ರಮ ತಗೋಬೇಕು. ಇದಿಷ್ಟು ಮಾಜಿ DCM ಆದಂತಹ ಈಶ್ವರಪ್ಪನವರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.